ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ನಿರಾಕರಣೆ, ವಂಚಕರ ಪರ ನಿಂತ ಪೊಲೀಸರು. ವಿಜಯನಗರದ ನಿವಾಸಿ ವಂಚನೆಗೆ ಒಳಗಾದ ರಚನ್ ಆರೋಪಿಸಿದ್ದಾರೆ. ನಂಜನಗೂಡು ಅಶೋಕಪುರಂನ ಶ್ಯಾಮ್ ಸುಂದರ ಮೂರ್ತಿಯವರ ಮಗಳು ಎಸ್ಎನ್ ಚೈತ್ರ ಮತ್ತು ಆಕೆಯ ಪ್ರಿಯತಮ ಮಂಡ್ಯ ಜಿಲ್ಲೆ ದಾಸನದೊಡ್ಡಿಯ ಸಂತೋಷ್ ಕುಮಾರ್ ಸೇರಿಕೊಂಡು 1,53,000 ರೂಪಾಯಿಗಳನ್ನು ವಂಚಿಸಿದ್ದಾರೆ. ರಚನ್ ಉದ್ಯೋಗದಲ್ಲಿ ಇಂಜಿನಿಯರ್ ಆಗಿದ್ದು, ವಂಚಕರು ಮೈಸೂರು ಭೋಗಾದಿ ರಸ್ತೆಯಲ್ಲಿರುವ ಎಸ್ಬಿಐ ಪ್ರಾದೇಶಿಕ ಕಚೇರಿಯಲ್ಲಿ ಉನ್ನತಾಧಿಕಾರಿಯಾಗಿರುವುದಾಗಿ ಪರಿಚಯಿಸಿಕೊಂಡು ಸ್ನೇಹ ಬೆಳೆಸಿಕೊಂಡಿದ್ದಾರೆ. ಅಲ್ಲದೆ ತಾವು ರಚನ್ಗೆ ಅವರ ಉದ್ಯೋಗ ಆಧಾರಿತ 10 ಲಕ್ಷ ಸಾಲ ಮಂಜೂರು ಮಾಡಿಕೊಡುವುದಾಗಿ ನಂಬಿಸಿ ಅವರಿಂದ 1,53,000 ರೂಪಾಯಿಗಳನ್ನು ಕಸಿದುಕೊಂಡಿದ್ದಾರೆ ಎಂದರು. ಹಣ ಪಡೆದು 3 ತಿಂಗಳಾದರೂ ಸಾಲ ಮಂಜೂರಾಗದ ಕಾರಣ ರಚನ್ ಖುದ್ದು ಸದರಿ ಬ್ಯಾಂಕಿಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ಅವರಿಗೆ ಆಘಾತದ ಸಂಗತಿ ಹೊರಬಿದ್ದಿದೆ. ವಂಚಕರಾದ ಚೈತ್ರ ಮತ್ತು ಆಕೆಯ ಪ್ರಿಯತಮ ಸಂತೋಷ್ ಕುಮಾರ್ ಯಾವ ಉದ್ಯೋಗಿಯೂ ಆಗಿರುವುದಿಲ್ಲ. ಅಸಲಿಗೆ ಆ ಹೆಸರಿನ ಉದ್ಯೋಗಿಗಳೇ ಎಸ್ಬಿಐ ಬ್ಯಾಂಕಿನಲ್ಲಿರುವುದಿಲ್ಲ. ರಚನರಿಗೆ ತಾವು ವಂಚಕರ ಬಲೆಗೆ ಬಿದ್ದಿರುವುದು ಖಾತ್ರಿಯಾಗಿದ್ದು, ಈ ಸಂಬಂಧ ದಿನಾಂಕ 10/5/2024 ವಿಜಯನಗರ ಪೊಲೀಸ್ ಠಾಣೆಗೆ ಬಂದು ವಂಚನೆ ಪ್ರಕರಣ ದಾಖಲಿಸಲು ದೂರು ನೀಡುತ್ತಾರೆ. ಆದರೆ ಈವರೆಗೂ ದೂರು ದಾಖಲಿಸಿಕೊಂಡಿಲ್ಲ. ಬದಲಿಗೆ ಆರೋಪಿಗಳ ಪರವಾಗಿ ನಿಂತ ಪೊಲೀಸರು ದಿನಕ್ಕೊಂದು ಸಬೂಬು ಹೇಳುತ್ತಾ ದಿನ ಕಳೆಯುತ್ತಿದ್ದಾರೆಯೇ ಹೊರತು ನನಗೆ ನ್ಯಾಯ ಒದಗಿಸುತ್ತಿಲ್ಲ ಎಂದು ದೂರಿದ್ದಾರೆ. ಹೀಗೆ ಮುಂದುವರೆದರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನ್ಯಾಯಾಲಯದ ಮೊರೆ ಹೋಗುವುದಾಗಿ ಕೆಪಿಎ ನ್ಯೂಸ್ಗೆ ತಿಳಿಸಿದ್ದಾರೆ.